नमस्कार ನಾನು बसवराज। भाइयों बहनों, मैंने ऐसे भी लोग देखे हैं जो मंत्री बनकर राज्य में मुख्यमंत्री बनने का प्रयास कर रहे हैं, मगर येदियुरप्पा जी ने मंत्री पद ठुकराकर भाजपा के आंदोलन को लीड कर राज्य में मुख्यमंत्री बनने का निर्णय किया। ये बहुत बड़ी बात है। खुद ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಿತ್ರದುರ್ಗದಲ್ಲಿ ನಡೆದಂತಹ ಯಡಿಯೂರಪ್ಪ ಅವರ ಸುದೀರ್ಘ 50 ವರ್ಷಗಳ ರಾಜಕೀಯ ಪಯಣದ ವಿಶೇಷ ಕಾರ್ಯಕ್ರಮ ಏನಿತ್ತು, ನೆನಪಿನ ಮತ್ತು ಮೆಚ್ಚುಗೆಯ ಕಾರ್ಯಕ್ರಮ ಏನಿತ್ತು, BSY ಅಭಿಮಾನೋತ್ಸವ, ಆ ಕಾರ್ಯಕ್ರಮದಲ್ಲಿ ತುಂಬಾ ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಿದ್ರು. ಅದು ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು? ಮೇ 25ನೇ ತಾರೀಕು ಬಹುದೊಡ್ಡ ಬದಲಾವಣೆ ಆಗುತ್ತೆ, ಒಂದು ಮಾಸ್ಟರ್ ಪ್ಲಾನ್ ಇದ್ದಿರಬಹುದು ಅಂತ ಕಾಣಿಸುವಂತಹ ಒಂದು ದೊಡ್ಡ ವ್ಯತ್ಯಾಸ ಎದ್ದು ಕಾಣುತ್ತೆ. ಏನ್ ಹೇಳಿದ್ರು? ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ, ಕೆಲವರು ಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಹವಣಿಸ್ತಿದ್ದಾರೆ. ಆದ್ರೆ ಯಡಿಯೂರಪ್ಪ ಅವರು ನನಗೆ ಮಂತ್ರಿ ಸ್ಥಾನ ಬೇಡ, ಮಂತ್ರಿ ಸ್ಥಾನ ಕೊಡಬೇಡಿ ನನಗೆ, ನಾನು ಬಿಜೆಪಿಯನ್ನ ಸಂಘಟಿಸ್ತೀನಿ, ಮತ್ತೆ ಬಿಜೆಪಿಯನ್ನ ಅಧಿಕಾರದ ಗಾದಿಗೆ ತರುವಂತಹ ಮತ್ತು ಮುಖ್ಯಮಂತ್ರಿ ಆಗುವಂತಹ ಮಾತುಗಳನ್ನ ಹೇಳಿದ್ರು. ಈ ಹೇಳಿಕೆ ಮತ್ತೆ ಇಂಥದ್ದೊಂದು ನಡೆ ಮತ್ತು ನುಡಿ ಬಹುದೊಡ್ಡ ವಿಚಾರ ಅನ್ನುವಂತಹ ಅಮಿತ್ ಶಾ ಅವರ ಮಾತಲ್ಲಿ ಎರಡು ಮುಖ್ಯ ವಿಚಾರ ಕಾಣಿಸುತ್ತೆ. ಕೇಂದ್ರ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗುವಂತಹ ಹವಣಿಕೆ ಪ್ರಯತ್ನ ಮಾಡ್ತಿರುವಂತವ್ರು ಯಾರು, ಅದಕ್ಕೆ ಪರ್ಯಾಯವಾಗಿ ಯಡಿಯೂರಪ್ಪ ಅವರು ಮಂತ್ರಿ ಸ್ಥಾನ ಬೇಡ, ಪಕ್ಷ ಕಟ್ತೀನಿ, ಮತ್ತೆ ಪಕ್ಷವನ್ನ ಸಂಘಟಿಸಿ ಅಧಿಕಾರಕ್ಕೆ ತರ್ತೀನಿ ಅನ್ನುವಂತಹ ಒಂದು ಹೊಣೆಗಾರಿಕೆಯ ಮಾತಾಡಿದ್ರಲ್ಲ, ಈ ಮಾತು ಯಾರ ವಿಚಾರವಾಗಿ ಹೇಳಿರಬಹುದು? ಪಕ್ಷದೊಳಗಿನವರ ಅಥವಾ ಪಕ್ಷದಾಚೆಯವರ? ಇನ್ನೂ ಸೂಕ್ಷ್ಮವಾದ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಮೈತ್ರಿ ಧರ್ಮ ಪಾಲನೆ ಆಗ್ತಿದೆ ರಾಜ್ಯದಲ್ಲಿ. ಜಾತ್ಯತೀತ ಜನತಾದಳ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದಿತ್ತು. ಇದೇ ಯಡಿಯೂರಪ್ಪ ಅವರ ವಿಚಾರವಾಗಿ ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡಬಹುದಿತ್ತು. ಇದರ ಮಧ್ಯೆ ಏಕಾಏಕಿಯಾಗಿ ನಾವು 75 ಸೀಟ್ ಗೆಲ್ತೀವಿ, 2028ಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳ್ತಿರುವಂತಹ ಜಾತ್ಯತೀತ ಜನತಾದಳ ಮೈತ್ರಿ ಧರ್ಮವನ್ನ ಪಾಲಿಸ್ತಿದ್ಯಾ? ಸೀಟು ಹಂಚಿಕೆ ಆಗಿಲ್ಲ. ಎರಡು ಕಡೆಯ ದೊಡ್ಡ ದೊಡ್ಡ ನಾಯಕರ ದಂಡು ಕೂತು ನಾವೇನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅನ್ನುವಂತಹ ಒಂದು ಚೌಕಟ್ಟನ್ನು ಹಾಕಿಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಮೈತ್ರಿ ಧರ್ಮವನ್ನ ಪಾಲಿಸದೆ 75 ಸ್ಥಾನ ಗೆಲ್ತೀವಿ, ಇಂಥ ಕಡೆ ಇವರೇ ಅಭ್ಯರ್ಥಿ, ಇಂಥ ಕಡೆ ಇವರೇ ಅಭ್ಯರ್ಥಿ, KR-ಪೇಟೆಗೆ ನೀನೇ ಅಭ್ಯರ್ಥಿ, ಮಂಡ್ಯಾಗ ನೀನೇ ಅಭ್ಯರ್ಥಿ, ಮಳವಳ್ಳಿಗೆ ನೀನೇ ಅಭ್ಯರ್ಥಿ ಅಂತ ಹೇಳಿಕೊಂಡು ಬರುತ್ತಿರುವ JDS ನಾಯಕರ, ಯುವ ನಾಯಕರ ವಿಚಾರಧಾರೆಗಳು ಮತ್ತೊಂದು ಕಡೆ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆರಂಭದಲ್ಲಿ, ಯಾಕಂದ್ರೆ 22 ನಿಮಿಷಗಳ ಕಾಲ ಸುದೀರ್ಘ ಅಮಿತ್ ಶಾ ಅವರು ಚಿತ್ರದುರ್ಗದಲ್ಲಿ ಮಾತಾಡ್ತಾರೆ. ಯಡಿಯೂರಪ್ಪ ಅವರು ವಿಚಾರವಾಗಿ ಮುಕ್ತ ಕಂಠದಿಂದ ಹೊಗಳ್ತಾರೆ, ಅದು ಸೆಕೆಂಡ್ರಿ. ಆದ್ರೆ ದಕ್ಷಿಣ ಭಾರತಕ್ಕೆ ಬಿಜೆಪಿ ಬರೋಕೆ ಸಾಧ್ಯ ಇಲ್ಲ ಅಂತಿದ್ದವರು ಬಾಯಿ ಮೇಲೆ ಬೆರಳಿಟ್ಕೋಬೇಕಾಯ್ತು. ಅಂಥದ್ದೊಂದು ಸಾಧನೆ ಮಾಡಿದ್ದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಕಾರಣಕ್ಕೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಸರ್ಕಾರ ರಚಿಸಿತ್ತು. ಅಂತಹ ಸಾಧ್ಯತೆ, ಅವಕಾಶ ಇನ್ನೂ ಇದೆ. 28ಕ್ಕೂ ಅದು ಸಾಧ್ಯವಾಗಬಹುದು ಅನ್ನುವಂತಹ ಒಂದು ಮುನ್ನುಡಿಯನ್ನು ಬರೆಯುವಂತಹ ಮಾತುಗಳನ್ನ ಸೂಚ್ಯವಾಗಿ ಹೇಳಿದ್ರಲ್ಲ. ಇದೇ ಸಂದರ್ಭವೇ ಕೆಲವರು ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಹವಣಿಸ್ತಿದ್ದಾರೆ, ಆದ್ರೆ ಯಡಿಯೂರಪ್ಪ ಅವರು ಹಾಗಿಲ್ಲ ಅನ್ನೋ ಮಾತು ಈಗ ಮೇ 25ಕ್ಕೆ ಒಂದು ದೊಡ್ಡದೊಂದು ಸ್ಟ್ರಾಟಜಿ ಇದ್ದಿರಬಹುದು. ವಿಜೇಂದ್ರ ಅವರ ಬಣಕ್ಕೆ ಬಹುದೊಡ್ಡ ಸಿಹಿ ಸುದ್ದಿ. ವಿಜೇಂದ್ರ ಅವರು 2ನೇ ಅವಧಿಗೆ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರಾಗಿ ಪಟ್ಟಾಭಿಷೇಕ ಆಗಲಿದ್ದಾರೆ. ಪಟ್ಟಾಭಿಷೇಕ ಅವರಿಗೆ ಆಗತ್ತೆ. ಯಾಕಂದ್ರೆ 23, 24, 25 ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ನಿತಿನ್ ನಬೀನ್ ಬೆಂಗಳೂರಿಗೆ ಬರ್ತಿದ್ದಾರೆ. ಬಹುಪಾಲು ಜನ ಹೇಳ್ತಿರುವಂತದ್ದು ನೋ ಡೌಟ್ ಮೇ 9ರ ಅಭಿಮಾನೋತ್ಸವದ ಒಂದು ಯಶಸ್ಸು
ಬಿಜೆಪಿಯ ಮಟ್ಟಿಗೆ ಇತ್ತೀಚಿನ ಕಾರ್ಯಕ್ರಮಗಳನ್ನು ನೋಡಿದಾಗ ಅಭಿಮಾನೋತ್ಸವ ಅತಿ ದೊಡ್ಡ ಒಂದು ಜನರನ್ನ ಸೇರಿಸುವ ಮತ್ತು ಬಹುದೊಡ್ಡ ಸಂದೇಶವನ್ನು ನೀಡುವ ಯಶಸ್ವಿ ಕಾರ್ಯಕ್ರಮ ಆಗಿತ್ತು. ಆದರೆ ಇದೇ ವಿಜಯೇಂದ್ರ ಅವರನ್ನ ಪದೇ ಪದೇ ಕಾಲೆಳೆಯುವಂತಹ ದೊಡ್ಡ ದೊಡ್ಡ ನಾಯಕರು, ಸೌಂಡ್ ಮಾತ್ರ ಮಾಡುವ ನಾಯಕರು ಈಗಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಹೇಳಿಕೊಂಡು ಓಡಾಡ್ತಿರುವಂಥವ್ರು ಈಗ ಅದನ್ನ ಬಿಟ್ಟು ಪರ್ಯಾಯವಾಗಿ ಏನು ಅವಕಾಶಗಳಿದಾವೆ ಆ ಸ್ಥಾನಗಳಿಗೋಸ್ಕರ ಟವಲ್ ಹಾಕಿದ್ದಾರೆ. ಕೋರ್ ಕಮಿಟಿ ರಚನೆ ಆಗತ್ತೆ, ಕೋರ್ ಕಮಿಟಿಯಲ್ಲಿ ಒಂದು ಜಾಗ ಉಳಿಸ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ಮೇ 25 ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ನಿತಿನ್ ನಬೀನ್ 23ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. 24ನೇ ತಾರೀಕು ಪ್ರಮುಖ ಸಭೆಗಳನ್ನು ಆಯೋಜಿಸಲಾಗಿದೆ. 25ನೇ ತಾರೀಕು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಬೆಂಗಳೂರಿಗೆ ಭೇಟಿ ಕೊಡ್ತಾರೆ. ಇವೆಲ್ಲ ಆದಮೇಲೆ ಅಧಿಕೃತವಾಗಿ ವಿಜಯೇಂದ್ರ 2ನೇ ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಕೋರ್ ಕಮಿಟಿಯನ್ನು ರಚಿಸಬೇಕಾಗತ್ತೆ. ರಾಜ್ಯ ಬಿಜೆಪಿಯ ನಿರ್ಣಾಯಕ ಸಮಿತಿಯಾದ ಕೋರ್ ಕಮಿಟಿ ಶೀಘ್ರದಲ್ಲಿ ಪುನರ್ರಚನೆ ಆಗಲಿದೆ. ಹಾಲಿ ಇರುವ 2 ಪ್ರಮುಖ ಸದಸ್ಯರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮನ್ನಣೆ ನೀಡುವಂತಹ ಸಾಧ್ಯತೆ ಕೂಡ ಇಂಪಾರ್ಟೆಂಟ್. ಯಾಕೆ ವಿಜಯೇಂದ್ರ ಅವರು ಇಲ್ಲಿ ಮತ್ತೊಂದು ಸುತ್ತಿಗೆ ಅವರನ್ನೇ ಆಯ್ಕೆ ಮಾಡ್ತಾರೆ? ನೋ ಡೌಟ್ ರಾಜ್ಯ ಬಿಜೆಪಿ, ಕರ್ನಾಟಕ ಬಿಜೆಪಿ ಯಡಿಯೂರಪ್ಪನೇ. ಯಡಿಯೂರಪ್ಪ ಇಲ್ಲದ ಬಿಜೆಪಿ 40 ಸೀಟು 66 ಸೀಟು ಗೆದ್ದಿದ್ದಾಯ್ತು. ಇನ್ನೊಂದು ಸಲ ಹೇಗೆ ಜಾತ್ಯತೀತ ಜನತಾದಳದ ಮೂಲ ಶಕ್ತಿ ಮತ್ತು ಎಂಜಿನ್ HD ದೇವೇಗೌಡರು ಅತಿ ದೊಡ್ಡ ಮಾಸ್ ಲೀಡರ್, ರಾಜ್ಯದಲ್ಲಿರೋ 3 ಮಾಸ್ ಲೀಡರ್ ಅಲ್ಲಿ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ. ಯಡಿಯೂರಪ್ಪ ಅನ್ನುವಂತಹ ಶಕ್ತಿ ಮತ್ತೆ ಬಿಜೆಪಿಯ ರಥದ ಹಗ್ಗವನ್ನ ಎಳೆದೆ ಹೋದ್ರೆ ಜೊತೆಯಲ್ಲಿ ವಿಜಯೇಂದ್ರ ಅವರು ಬಿಜೆಪಿಗೆ ಕಷ್ಟ ಸಾಧ್ಯ. ಸುಮಾರು 12-17% ಇರುವಂತಹ ಅತಿ ದೊಡ್ಡ ಲಿಂಗಾಯತ ಸಮಾಜದ ಏಕಮೇವ ದ್ವಿತೀಯ ನಾಯಕ ಯಡಿಯೂರಪ್ಪ ಮತ್ತು ಆ ನಂತರದಲ್ಲಿ ಅವರದ್ದೇ ಹೆಜ್ಜೆಯ ಗುರುತುಗಳನ್ನ ಹಿಂಬಾಲಿಸ್ತಿರುವಂತಹ, ಫಾಲೋ ಮಾಡ್ತಿರುವಂತಹ ವಿಜಯೇಂದ್ರ. ಯಾಕಂದ್ರೆ ನೋಡಿ, ಅವರು ರಾಜ್ಯಾಧ್ಯಕ್ಷರಾಗಿ ಏನ್ ಮಾಡಿದ್ರು ಬಹುಪಾಲು ಜನ ಕೇಳ್ತಾರೆ. ಸುಮಾರು 50 ಲಕ್ಷ ಸದಸ್ಯತ್ವ ಅಭಿಯಾನವನ್ನ ಯಶಸ್ವಿಗೊಳಿಸಿದ್ರು. ಅದಕ್ಕೂ ಮುಂಚೆ ಇದ್ದಂಥವ್ರು ಎಷ್ಟು ಓಡಾಡಿದ್ರು, ಎಲ್ಲಿ ಓಡಾಡಿದ್ರು ಅಂತ ಬಹುಪಾಲು ಜನಕ್ಕೆ ಗೊತ್ತೇ ಇಲ್ಲ. ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ 10,000 ಕಿಲೋಮೀಟರ್ ಪ್ರವಾಸವನ್ನ ಕೈಗೊಂಡಿರುವಂತಹ ದಾಖಲೆಗಳನ್ನು ಅವರದ್ದೇ ಬಣ ಅಥವಾ ಬಿಜೆಪಿ ಅಧಿಕೃತವಾಗಿ ತಮ್ಮ ಮೇನ್ ಖಾತೆಗಳಲ್ಲಿ, ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿರೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮೈಸೂರು ಚಲೋದ ಬಹುದೊಡ್ಡ ಪ್ಲಾನ್ ಇಟ್ಕೊಂಡಿದ್ದು ಮೊದಲಿಗೆ ವಿಜಯೇಂದ್ರ. ಮೂಡಾ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧಂತಹ ಆರೋಪಗಳೇನಿತ್ತು, ಆ ಆರೋಪಗಳ ವಿರುದ್ಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನದ ಭಾಗವಾಗಿ ಮೈಸೂರು ಚಲೋ ಪ್ಲಾನ್ ಮಾಡಿದ್ದು ವಿಜಯೇಂದ್ರ. ಆದರೆ ಅಲ್ಲಿ ಇವರೊಬ್ಬರೇ ಹೋಗ್ಬಾರ್ದು, ನಮ್ಮವರು ಹೋಗ್ಬೇಕು, ನಮ್ಮ ಯುವ ನಾಯಕರು ಹೋಗ್ಬೇಕು ಅಂತ ಪಟ್ಟು ಹಿಡಿದಿದ್ದು ಕುಮಾರಸ್ವಾಮಿ ಅವರು. ಆ ಕಾರಣಕ್ಕೋಸ್ಕರ ಕೊನೆ ಗಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರ ಪಕ್ಕದಲ್ಲಿ ನಿಲ್ಲಬೇಕಾಯಿತು. ಹಾಗೆ ಮೈಸೂರು ಚಲೋದಲ್ಲಿ ಜಾಗ ಪಡೆಯುವಂತಹ ಜಾತ್ಯತೀತ ಜನತಾದಳ ಅಭಿಮಾನೋತ್ಸವದಲ್ಲೂ ಕೂಡ ಅದು ನಮ್ಮ ಹೊಣೆಗಾರಿಕೆ. ನಾವು ಕೂಡ ನಮ್ಮ ಮೈತ್ರಿ ಧರ್ಮದ ಪ್ರಮುಖ ನಾಯಕರು ಯಾರಿದ್ದಾರೆ ಮೈತ್ರಿ ಪಕ್ಷದವರು, ಅವರ ಬಗ್ಗೆ ಮುಕ್ತ ಕಂಠದಿಂದ ನಾವು ಹೊಗಳ್ತೀವಿ ಅನ್ನುವಂತಹ ಒಂದು ಅವರದ್ದೇ ಹೊಣೆಗಾರಿಕೆ. ಅವರೇ ಪಡಿಬೇಕಿತ್ತು, ತಗೋಬೇಕಿತ್ತು, ಆ ಕೆಲಸ ಮಾಡಿಲ್ಲ. ಬದಲಾಗಿ ನಾವು 75 ಸೀಟ್ ಗೆಲ್ತೀವಿ, ಮೈತ್ರಿ ಸರ್ಕಾರವೇ ಇರುತ್ತೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಬಿಜೆಪಿ JDS ಒಟ್ಟಿಗೆ 160 ಸೀಟ್ ಗೆಲ್ತೀವಿ, 160 170 ಸೆಕೆಂಡ್ರಿ. ಆದರೆ ರಾಜ್ಯದಲ್ಲಿರುವಂತಹ 2 ರಾಷ್ಟ್ರೀಯ ಪಕ್ಷಗಳು, ಅತಿ ನಿರ್ಣಾಯಕ ಪಕ್ಷಗಳು, ಆ ಪಕ್ಷ ಯಾವುದಾದ್ರೂ ಒಂದು ಅಧಿಕಾರಕ್ಕೆ ಬರುತ್ತೆ. ಆಲ್ಟರ್ನೇಟಿವ್ ಆಗಿರುವಂತಹ ಜಾತ್ಯತೀತ ಜನತಾದಳ 2018ಕ್ಕೆ ಬಿಟ್ಟರೆ, ಆ ಹಿಂದೆ 2006ರಲ್ಲಿ ಬಿಟ್ಟರೆ ಅವರ ಪಾತ್ರವೇ ಇಲ್ಲದೆ ಸರ್ಕಾರಗಳು ರಚನೆಯಾಗಿವೆ, ಮುಖ್ಯಮಂತ್ರಿಗಳು ರಾಜ್ಯಭಾರ ಮಾಡಿದ್ದಾರೆ.
ಇಲ್ಲಿ ಅಮಿತ್ ಶಾ ಅವರ ಒಂದು ಮಾತಿದೆಯಲ್ಲ, ಆರಂಭದಲ್ಲಿ ಹೇಳಿದ್ದು, ಕೆಲವರು ಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗೋಕ್ಕೆ ಹವಣಿಸ್ತಿದ್ದಾರೆ, ಪ್ರಯತ್ನಿಸ್ತಿದ್ದಾರೆ, ಆದರೆ ಯಡಿಯೂರಪ್ಪ ಅಂತಹ ನಿಸ್ವಾರ್ಥ ನಾಯಕರು ಬೇಕು ಅನ್ನೋ ಮಾತಿದೆಯಲ್ಲ, ಇಲ್ಲಿ ವಿಜೇಂದ್ರ ಅವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ನ ಅಮಿತ್ ಶಾ ಅವರು ಗುರುತಿಸಿಕೊಂಡಿರುವಂಥದ್ದು. ಇತ್ತೀಚೆಗೆ ಜೋಸೆಫ್ ವಿಜಯ್ ಅವರ ಗೆಲುವು ಜೆನ್ಜಿ ಎಂತಹ ನಾಯಕನನ್ನ ಬಯಸಬಹುದು ಅನ್ನುವಂತಹ ಅಮಿತ್ ಶಾ ಅವರ ನಿರೀಕ್ಷೆ ಅಥವಾ ಬಿಜೆಪಿಯ ದೆಹಲಿಯ ನಾಯಕರ ನಿರೀಕ್ಷೆ, ಹೇಮಂತ್ ಬಿಸ್ವಾ, ಹೀಗೆ ಸುತ್ತಮುತ್ತ ಯಾವುದನ್ನ ನೋಡ್ತಾ ಬಂದರೂ ಕೂಡ ಜೆನ್ಜಿ ಏನನ್ನ ಬಯಸಬಹುದು? ಯುವ ನಾಯಕತ್ವವನ್ನು ಬಯಸಬಹುದು. ಆ ಯುವ ನಾಯಕತ್ವದ ವಿಚಾರಕ್ಕೆ ಬಂದರೆ, ಒಂದು ಶಾಸಕರಾಗಿ, ರಾಜ್ಯಾಧ್ಯಕ್ಷರಾಗಿ ಈ ಹಿಂದೆ ಬಿಜೆಪಿಯ ಯುವ ಘಟಕದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ವಿಜಯೇಂದ್ರ ಅವರಿಗೆ ಮತ್ತೊಂದು ಸುತ್ತಿಗೆ ಅವಕಾಶ ಮಾಡಿಕೊಟ್ರೆ, ಯಾಕಂದ್ರೆ ಒಂದು ಅಭಿಮಾನೋತ್ಸವವನ್ನ ಮಾಡಿದಂತಹ ಅನುಭವ 2028ಕ್ಕೆ ಪಕ್ಷವನ್ನ ಇನ್ನೂ ಗಟ್ಟಿಯಾಗಿ ಸಂಘಟಿಸಿ, ಯುವ ಪಡೆಯನ್ನ ಒಟ್ಟುಗೂಡಿಸಿ, ಹಳೆ ಬೇರನ್ನ, ಹೊಸ ಚಿಗುರನ್ನ ಒಟ್ಟಿಗೆ ಸೇರಿಸಿ 28ಕ್ಕೆ ಹೊಸದೊಂದು ಅವಕಾಶ, ಹೊಸದೊಂದು ಆಯ್ಕೆ, ಹೊಸದೊಂದು ಚಾನ್ಸ್ ಕೇಳುವಂತಹ ಪ್ರಯತ್ನ ಆಗಬಹುದು. ವಿಜಯೇಂದ್ರ ಅವರ ಮೂಲಕ ಬಿಜೆಪಿ ರಾಷ್ಟ್ರೀಯ ಘಟಕದ ನಾಯಕರು ವಿಜಯ್ ಅವರ ರೀತಿಯಲ್ಲಿ ಹೊಸ ಕನಸನ್ನ ಇಟ್ಕೊಂಡಂತೆ ಕಾಣ್ತಿದೆ. ವಿಜಯೇಂದ್ರ ಅವರು ಮತ್ತೊಂದು ಸುತ್ತಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಮೈತ್ರಿ ಇರುತ್ತಾ ಬಿಡುತ್ತಾ ಅನ್ನೋದು ಅಮಿತ್ ಶಾ ಅವರೇ ಆಡಿರುವಂತಹ ಮಾತುಗಳನ್ನು ನೋಡಿದ್ರೆ ಸುಸ್ಪಷ್ಟವಾಗತ್ತೆ. ವಿಶೇಷ ಅಂದ್ರೆ ಅಮಿತ್ ಶಾ ಅವ್ರಿಗಿಂತ ಮುಂಚೆನೆ 75 ಗೆಲ್ತೀವಿ ಅನ್ನೋ ಧಾಟಿಯಲ್ಲಿ ಜಾತ್ಯತೀತ ಜನತಾದಳದ ನಾಯಕರು ಮಾತಾಡ್ತಿದ್ದಾರೆ ಅಂದ್ರೆ ಮತ್ತೆ ಅದೇ ಚಾಳಿ 28ಕ್ಕೆ ಮೈತ್ರಿಯನ್ನ ಬ್ರೇಕ್ ಮಾಡಿಕೊಳ್ಳುವಂತಹ ಪ್ರಯತ್ನನೋ, ಮತ್ತೊಂದು ಪಕ್ಷದ ಜೊತೆಲಿ ಹೋಗುವಂತಹ ಹೊಸ ಒಡಂಬಡಿಕೆಯ ಹೂಡಿಕೆಯ ಕನಸೋ ನಡೀತಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.